ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರಸನ ಕೋಟೆಗೆ ಪಾರ್ವತಿ ದೀಪ ಆದ್ರೆ ನೀನು ಜ್ಯೋತಿ ಕಣಯ್ಯ. ನಿಮ್ಮಿಬ್ಬರಿಂದನೇ ಆ ಇಡೀ ಅರಸನ ಕೋಟೆಗೆ ದೊಡ್ಡ ಗೌರವ ಸಿಗ್ತಾ ಇದೆ. ಹೆಮ್ಮೆ ಆಗುತ್ತೆ ಕಣಯ್ಯ, ನಿಜಕ್ಕೂ ಹೆಮ್ಮೆ ಆಗುತ್ತೆ ನಿಮ್ಮಿಬ್ಬರು ನೋಡ್ತಾ ಇದ್ರೆ. ಅರಸನ ಕೋಟೆಗೆ ನಿಮ್ಮಿಬ್ಬರ ಅವಶ್ಯಕತೆ ಯಾವಾಗಲೂ ಇರಬೇಕು, ಇದ್ದೇ ಇರುತ್ತೆ. ದೊಡ್ಡ ಮಾತು ಆಗ್ಲಿ ಬುದ್ಧಿಯವರೇ. ಆದರೂ ಹನುಮಂತು ಇನ್ಮೇಲೆ ನನಗೆ ಅನುಕಂಪ ಬಂತು. ಈ ಹಿಂದೆನೂ ಅಷ್ಟೇ ಅಖಿಲ ಮೇಲಿನ ಗೌರವಕ್ಕೋಸ್ಕರ ಮಗಳನ್ನೇ ಕಡೆಗಣಿಸಿ ಆ ಕುಟುಂಬದ ಮೇಲೆ ನಿನಗಿರ್ತಕ್ಕಂಥ ಬದ್ಧತೆನ ನೀನು ಪ್ರದರ್ಶನ ಮಾಡಿದೆ. ಈಗ ಆ ಮೊಮ್ಮಗು ವಿಚಾರದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆಯಾ? ಹೆಮ್ಮೆ ಆಗುತ್ತೆ ಕಣಪ್ಪ. ಒಟ್ನಲ್ಲಿ ನೀವೆಲ್ಲ ಸೇರ್ಕೊಂಡು ಆ ಮಗು ಹಿಂದೆ ಇರ್ತಕ್ಕಂಥ ಒಂದು ಅದ್ಭುತವಾದ ಸತ್ಯವನ್ನ ಮುಚ್ಚಿಡ್ತಾ ಇದ್ದೀರಲ್ಲ, ನನಗದು ಆಶ್ಚರ್ಯ ಆಗ್ತಾ ಇದೆ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಬುದ್ಧಿಯವರೇ. ಯಾರಿಗೂ ಹೇಳ್ಬಾರ್ದು, ಅಖಿಲಮ್ಮವ್ರಿಗೂ ಗೊತ್ತಾಗಬಾರ್ದು ಅಂತ ಪಾರ್ವತಿ ನಮ್ಗೆ ಆಣೆ ಮಾಡಿಸ್ಕೊಂಡು ನಮ್ಮನ್ನೆಲ್ಲ ಕಟ್ ಹಾಕ್ಬಿಟ್ಲು. ಸರಿ, ಹಾಗಾದ್ರೆ ನಿಮ್ಮಿಬ್ಬರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ಬೇಕು ನೀವು. ಹೇಳ್ತೀವಿ ಬುದ್ಧಿಯವರೇ. ರಘು, ನಾನು ಸುಳ್ಳು ಹೇಳ್ತೀನ ವೀರಯ್ಯ? ನೀನು ಅಪ್ಪಿ ತಪ್ಪಿ ಅಖಿಲನ ಹತ್ರ ಸುಳ್ಳು ಹೇಳ್ಬೋದು, ಆದ್ರೆ ವೀರಯ್ಯ ದೇವನ ಹತ್ರ ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಆ ಮಗು ಪಾರ್ವತಿ ಹತ್ರ ಬೆಳಿಬೇಕಾ, ಜನನಿ ಹತ್ರ ಬೆಳಿಬೇಕಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ಬೇಕು ನೀನು. ನಿಮ್ಮಿಬ್ಬರು ಮೌನದಲ್ಲೇ ನನಗೆ ಉತ್ತರ ಸಿಕ್ತು. ಆ ಮಗು ಪಾರ್ವತಿಯ ಮಗುವಾಗಿಯೇ ಬೆಳಿಬೇಕು ಅನ್ನೋದೇ ನಿಮ್ಮಿಬ್ಬರ ಆಸೆ, ಕರೆಕ್ಟಾ? ಹೌದು ಬುದ್ಧಿಯವರೇ. ಆದರೆ ಎಲ್ಲಕ್ಕಿಂತ ಮೊದಲಾಗಿ ಪಾರ್ವತಿನೂ ಇದಕ್ಕೆ ಒಪ್ಕೋಬೇಕು. ಅವಳಿಗೂ ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಅವಕಾಶ ಸಿಗಬೇಕು. ಹೌದು ವೀರಯ್ಯ, ನಂದು ಅದೇ ಆಸೆ. ವೀರಯ್ಯ, ಜನನಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ಇಬ್ರು ನನಗೆ ನೆಚ್ಚಿನ ಸೊಸೆಯರು. ಆದರೆ ಜನನಿ ತನ್ನ ಮಗುನ ಕಳ್ಕೊಂಡ್ಲು ಅನ್ನೋ ಕಾರಣಕ್ಕೆ ಅವಳು ನೋವಾಗಬಾರ್ದು ಅಂತ ತನ್ನ ಮಗುನ ಪಾರ್ವತಿ ಅವಳಿಗೆ ತ್ಯಾಗ ಮಾಡಿದಾಳೆ. ಈಗ ಅವಳ ಮಗು ಅವಳಿಗೆ ಸಿಗೋದೇ ನ್ಯಾಯ ಅಲ್ವಾ? ಪಾರ್ವತಿ ಮಗು ಪಾರ್ವತಿ ಹತ್ರನೇ ಬೆಳಿಬೇಕು ಅನ್ನೋ ಆಸೆ ನಿಮಗೆ ಹೇಗಿದೆಯೋ ಅದೇ ಆಸೆ ನನಗೂ ಇದೆ. ಇವತ್ತು 9 ಗಂಟೆಗೆ ನಾನು ಪಾರ್ವತಿ ಕೊಟ್ಟಿರೋ ಗಡುವು ಮುಗಿದು ಹೋಗುತ್ತೆ. ಅಷ್ಟರಲ್ಲಿ ಅವಳಾಗೆ ಬಂದು ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಹೇಳಬೇಕಾಗತ್ತೆ. ಹೇಳೋದಷ್ಟೇ ಅಲ್ಲ, ಮಗುನ ಅವಳು ಮೊಡ್ಲಿಗೆ ಹಾಕ್ತೀನಿ. ಚಿಂತೆ ಮಾಡಬೇಡಿ, ನೀವೆಲ್ಲ ಧೈರ್ಯವಾಗಿರಿ. ಬುದ್ಧಿಯವರೇ, ಆದರೆ ಸತ್ಯ ಗೊತ್ತಾದರೆ ಜನನಿ ಏನು ಅನ್ಕೋತಾಳೋ ಅಂತ ಭಯ ಆಗ್ತಿದೆ. ಹನುಮಂತು, ಸತ್ಯ ಅನ್ನೋದು ಬಲಿಷ್ಠವಾದದ್ದು. ನೀವೇನೇ ಪ್ರಯತ್ನ ಮಾಡಿದ್ರೂ ಬಹಳ ಸಮಯ ಅದನ್ನು ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಅದು ಹೊರಗೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾರೇ ಆಗಲಿ ತಲೆ ಬಾಗ್ಲೇಬೇಕು ಹನುಮಂತು. ನನ್ನ ಮಗಳು ಕ್ಷಣ ಮಾತ್ರ ಮುನಿಸ್ಕೊಳ್ಬೋದು, ಬೇಸರ ಪಡ್ಬೋದು, ಕಣ್ಣೀರು ಹಾಕ್ಬೋದು, ಇನ್ನೂ ಹೆಚ್ಚು ಅಂದರೆ ನನ್ನ ಹತ್ರ ಬಂದು ಗೋಳಿಡ್ಬೋದು ಅಷ್ಟೇ. ಅದಕ್ಕೂ ಮೀರಿ ಏನೂ ಮಾಡಕ್ ಸಾಧ್ಯ ಇಲ್ಲ. ನನ್ನ ಮಗಳಲ್ವೇ, ನಾನು ಅವಳು ಮನವೊಲಿಸ್ತೀನಿ. ನೀವು ಯಾರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜವಾಬ್ದಾರಿ ನನಗೆ ಬಿಡಿ.
ಸರಿ ವೀರಯ್ಯ. ಅಪ್ಪರೇ ಈಗಲಾದ್ರೂ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದು ಹನುಮಂತು. ಈ ಥರ ಒಬ್ಬೊಬ್ಬರೇ ಮಾತಾಡೋರ್ನ ಅವ್ರಿಗವರೇ ನಗೋರ್ನ ಏನಂತಾರೆ ಗೊತ್ತಾ? ಅರೆ, ಈ ಮನೇಲಿ ನನಗೆ ನಗಕ್ಕಾಗ್ಲಿ ಅಳಕ್ಕಾಗ್ಲಿ ಸ್ವಾತಂತ್ರ್ಯನೇ ಇಲ್ವಾ? ಇದು ನಮ್ಮ ಭಾವನ ಮನೆ. ಅಯ್ಯೋ, ಯಾರಿಲ್ಲ ಅಂದ್ರು. ಇವಾಗೇನು ನೀವು ಅಳ್ಬೇಕಾ? ಅಯ್ಯೋ, ಅಳೋ ಥರ ಎಲ್ಲ ಮಾಡ್ಬೇಡ ಕಣಮ್ಮ ನೀನು. ಆದರೆ ನಿಮ್ಮನ್ನು ನೋಡ್ತಿದ್ರೆ ನನಗೇ ಅಳು ಬರ್ತಾ ಇದೆ. ಯಾಕೆ? ಇಷ್ಟು ದಿನ ಅರಸನಕೋಟೆಯಲ್ಲಿ ನೀವೆಷ್ಟು ಚೆನ್ನಾಗಿದ್ರಿ. ಈಗ ನಮ್ಮ ಜನನಿ ದುಬೈಗೆ ಹೋದ್ಮೇಲೆ ನಿಮ್ಮ ಜೀವನ ಒಂಟಿ ಪಿಶಾಚಿ ಥರ ಆಗುತ್ತಲ್ಲ ಅಂತ ಬೇಜಾರಾಗ್ತಿದೆ. ಏನು ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಜನನಿ ಈಗ ಮಗುನ ಕರ್ಕೊಂಡು ದುಬೈಗೆ ಹೋದ್ಮೇಲೆ ನೀವು ಅರಸನಕೋಟೆಗೆ ಯಾಕೆ ಬರ್ತೀರಾ? ಬಂದರೂ 1-2 ದಿನ ಇರ್ತೀರಾ, ನಿಮ್ಗೆ ಇಷ್ಟ ಆಗಿರೋರ್ನ ಮಾತಾಡ್ಸ್ಕೊಂಡು ಮತ್ತೆ ಕೆಂಪಸ್ ಹತ್ಕೊಂಡು ವಾಪಸ್ ಬಂದ್ಬಿಡ್ತೀರಾ. ಅದೇ ನಮ್ಮ ಜನನಿ ಅರಸನಕೋಟೆಯಲ್ಲಿದ್ದಾಗ ನಿಮ್ಮನ್ನು ತಡೆಯೋರು ಯಾರೂ ಇರಲ್ಲ. ರಾಣಿ ಮಹಾರಾಣಿ ಥರ ಇರ್ಬೋದಿತ್ತು. ನೀವು ಅರಸನಕೋಟೆಲಿ ಇಲ್ಲದೆ ಇದ್ರೆ ನಿಮ್ಮ ಕಾಟ ಇಲ್ಲದೆ ನಮ್ಮ ಪಾರ್ವತಿ ನೆಮ್ಮದಿಯಾಗಿರ್ತಾಳೆ. ಹಾ, ಇವಳು ಹೇಳೋದು ಸರಿಯಾಗೇ ಇದೆ. ಜನನಿ ಏನಾದರೂ ದುಬೈಗೆ ಹೋಗ್ಬಿಟ್ರೆ ಆಮೇಲೆ ನಾನು ಅರಸನಕೋಟೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನನ್ನ ಪ್ರೇಮಿನ ನಾನು ನೋಡೋಕ್ಕೂ ಆಗಲ್ಲ. ಆ ಪಾರ್ವತಿನೂ ಮೆರಿತಾಳೆ. ಅಯ್ಯೋ, ನಾನು ಹಾಗೆ ಜನನಿನ ದುಬೈಗೆ ಹೋಗೋಕೆ ಹೇಳ್ಬಿಟ್ಟು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಈಗ ನಾನು ಏನು ಮಾಡಲಿ? ಅವಳನ್ನ ಹೇಗೆ ತಡೀಲಿ? ಅಪ್ಪವರು ಮನೆಯವ್ರು ಎಲ್ಲರ ಮುಂದೆ ಚಿಗಳಿ ಕೊಡೋ ನೆಪದಲ್ಲಿ ನಮ್ಮಿಂದ ಸತ್ಯ ಬಾಯಿ ಬಿಡ್ಸೋದಕ್ಕೆ ನೋಡಿದ್ರು. ನಾವು ಯಾವಾಗ ಅವ್ರಿಗೆ ಸತ್ಯ ಹೇಳಲ್ಲ ಅಂತ ಗೊತ್ತಾಯ್ತೋ, ನೀವು ಸತ್ಯ ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತಾಗೋ ರೀತಿ ಹೇಳಿದ್ರು. ಇವಾಗ ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಮಾವ ಯಾರ ಮಾತು ಕೇಳಲ್ಲ ಪಾರು. ಅವ್ರಿವಾಗ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದೇ ಸತ್ಯ ನೀವು ಹೇಳಿ, ಇಲ್ಲ ನಾನು ಹೇಳ್ತೀನಿ ಅಂತ. ಇವಾಗ ನಾವು ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಅವರೇ ಎಲ್ಲರಿದ್ರು ಸತ್ಯ ಹೇಳ್ಬಿಡ್ತಾರೆ. ನನಗೂ ಅದೇ ಭಯ ಆಗ್ತಾ ಇರೋದು ಯಜಮಾನ್ರೆ. ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಅವ್ರಿಗೆ ಹೇಗಾದರೂ ಮಾಡಿ ಮನ ಒಲ್ಸೋಣ ಅಂದರೆ ಅವ್ರು ನಮ್ಮ ಮಾತು ಕೇಳ್ತಿಲ್ಲ. ಬೇರೆ ಏನಾದರೂ ದಾರಿ ಹುಡ್ಕೋಣ ಅಂದರೆ ಈಗ ನಮ್ಮ ಹತ್ರ ಸಮಯ ಇಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದ್ದೀವಿ ಪಾರು. ಸತ್ಯ ಹೇಳಿದ್ರು ಕಷ್ಟ, ಹೇಳ್ತಾ ಇದ್ರು ಕಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.